पूजितं नानालंकारभूषितं सकलगिरिक्षेत्रशोभितं अंजनागर्भसंजातं श्रीरामदूतं शिरसा नमामि। श्रीरामदूतं शिरसा नमामि। ಕೆಂಗಲ್ಲಲ್ಲಿ ನಿಂತ ಹನುಮಂತರಾಯ ಮುತ್ತತ್ತಿಯಲ್ಲಿರುವ ಮುತ್ತೆತ್ತರಾಯ. ಕೆಂಗಲ್ಲಲ್ಲಿ ನಿಂತ ಹನುಮಂತರಾಯ ಮುತ್ತತ್ತಿಯಲ್ಲಿರುವ ಮುತ್ತೆತ್ತರಾಯ. ಮಹಾಲಕ್ಷ್ಮೀಪುರದ ಪ್ರಸನ್ನಾಂಜನೇಯ ರಾಗಿಗುಡ್ಡದಲ್ಲಿರುವ ಮಾರುತಿರಾಯ. ಮಹಾಲಕ್ಷ್ಮೀಪುರದ ಪ್ರಸನ್ನಾಂಜನೇಯ ರಾಗಿಗುಡ್ಡದಲ್ಲಿರುವ ಮಾರುತಿರಾಯ. ಅವನಿ ಕ್ಷೇತ್ರದ ರಾಮಾಂಜನೇಯ ಮುಳುಬಾಗಿಲಲ್ಲಿರುವ ಧೀರಾಂಜನೇಯ. ಅವನಿ ಕ್ಷೇತ್ರದ ರಾಮಾಂಜನೇಯ ಮುಳುಬಾಗಿಲಲ್ಲಿರುವ ಧೀರಾಂಜನೇಯ. ವಿಜಯನಗರದಿ ನಿಂತ ಹನುಮಂತರಾಯ ಶ್ರೀರಂಗದಲ್ಲಿರುವ ಮಾರುತಿರಾಯ. ವಿಜಯನಗರದಿ ನಿಂತ ಹನುಮಂತರಾಯ ಶ್ರೀರಂಗದಲ್ಲಿರುವ ಮಾರುತಿರಾಯ. ಕೆಂಗಲ್ಲಲ್ಲಿ ನಿಂತ ಹನುಮಂತರಾಯ ಮುತ್ತತ್ತಿಯಲ್ಲಿರುವ ಮುತ್ತೆತ್ತರಾಯ. ಕೆಂಗಲ್ಲಲ್ಲಿ ನಿಂತ ಹನುಮಂತರಾಯ ಮುತ್ತತ್ತಿಯಲ್ಲಿರುವ ಮುತ್ತೆತ್ತರಾಯ.
ಗೊಲ್ಲಹಳ್ಳಿಯಲ್ಲಿರುವ ವೀರಾಂಜನೇಯ ಮೈಸೂರರಸರ ಪಾತಾಳಾಂಜನೇಯ. ಗೊಲ್ಲಹಳ್ಳಿಯಲ್ಲಿರುವ ವೀರಾಂಜನೇಯ ಮೈಸೂರರಸರ ಪಾತಾಳಾಂಜನೇಯ. ಕೋಟೆ ಕಾಯುವ ಕೋಟೆ ಹನುಮಂತರಾಯ ಬ್ಯಾಟರಾಯನಪುರದ ಗಾಳಿ ಆಂಜನೇಯ. ಕೋಟೆ ಕಾಯುವ ಕೋಟೆ ಹನುಮಂತರಾಯ ಬ್ಯಾಟರಾಯನಪುರದ ಗಾಳಿ ಆಂಜನೇಯ. ಕೆಂಗಲ್ಲಲ್ಲಿ ನಿಂತ ಹನುಮಂತರಾಯ ಮುತ್ತತ್ತಿಯಲ್ಲಿರುವ ಮುತ್ತೆತ್ತರಾಯ. ಕೆಂಗಲ್ಲಲ್ಲಿ ನಿಂತ ಹನುಮಂತರಾಯ ಮುತ್ತತ್ತಿಯಲ್ಲಿರುವ ಮುತ್ತೆತ್ತರಾಯ. ಸ್ಕಂದಾಶ್ರಮದ ಪಂಚಮುಖಿ ಆಂಜನೇಯ ಅಡಿಯಾರ್ನ ಅಭಯ ಹಸ್ತಾಂಜನೇಯ. ಸ್ಕಂದಾಶ್ರಮದ ಪಂಚಮುಖಿ ಆಂಜನೇಯ ಅಡಿಯಾರ್ನ ಅಭಯ ಹಸ್ತಾಂಜನೇಯ. ಬಾನಸವಾಡಿಯ ವೀರಾಂಜನೇಯ ಬಂಕ್ವಾಡಿಯಲ್ಲಿರುವ ಭಕ್ತಾಂಜನೇಯ. ಬಾನಸವಾಡಿಯ ವೀರಾಂಜನೇಯ ಬಂಕ್ವಾಡಿಯಲ್ಲಿರುವ ಭಕ್ತಾಂಜನೇಯ. ಕೆಂಗಲ್ಲಲ್ಲಿ ನಿಂತ ಹನುಮಂತರಾಯ ಮುತ್ತತ್ತಿಯಲ್ಲಿರುವ ಮುತ್ತೆತ್ತರಾಯ. ಕೆಂಗಲ್ಲಲ್ಲಿ ನಿಂತ ಹನುಮಂತರಾಯ ಮುತ್ತತ್ತಿಯಲ್ಲಿರುವ ಮುತ್ತೆತ್ತರಾಯ. ತುಮಕೂರಿನ ವಿಶ್ವರೂಪಾಂಜನೇಯ ಎಲ್ಲ ಗ್ರಾಮವ ಕಾಯುವ ಬಯಲಾಂಜನೇಯ. ತುಮಕೂರಿನ ವಿಶ್ವರೂಪಾಂಜನೇಯ ಎಲ್ಲ ಗ್ರಾಮವ ಕಾಯುವ ಬಯಲಾಂಜನೇಯ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ನಿಂತು ಶ್ರೀರಂಗನ ಸೇವೆ ಮಾಡೋ ಮಹನೀಯ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ನಿಂತು ಶ್ರೀರಂಗನ ಸೇವೆ ಮಾಡೋ ಮಹನೀಯ. ಕೆಂಗಲ್ಲಲ್ಲಿ ನಿಂತ ಹನುಮಂತರಾಯ ಮುತ್ತತ್ತಿಯಲ್ಲಿರುವ ಮುತ್ತೆತ್ತರಾಯ. ಕೆಂಗಲ್ಲಲ್ಲಿ ನಿಂತ ಹನುಮಂತರಾಯ ಮುತ್ತತ್ತಿಯಲ್ಲಿರುವ ಮುತ್ತೆತ್ತರಾಯ. ಮಹಾಲಕ್ಷ್ಮೀಪುರದ ಪ್ರಸನ್ನಾಂಜನೇಯ ರಾಗಿಗುಡ್ಡದಲ್ಲಿರುವ ಮಾರುತಿರಾಯ. ಮಹಾಲಕ್ಷ್ಮೀಪುರದ ಪ್ರಸನ್ನಾಂಜನೇಯ ರಾಗಿಗುಡ್ಡದಲ್ಲಿರುವ ಮಾರುತಿರಾಯ. ಬುದ್ಧಿಭೂತಂ ಬೃಹಸ್ಪತಿ
ಟೋಟೋ ಅಂದರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ, ಬಟ್ ಅವ್ರ ಅಪ್ಪನಿಗೆ ಗೊತ್ತಿರುತ್ತೆ. ಟೋಟೋ ಅಂದರೆ ಟೋಪಿ ಅಂತ. ಬೇರೆ ಬೇರೆ ಮಕ್ಕಳುಗಳಿಗೆ ಅವರವ್ರ ಭಾವನೆಗಳು ಗೊತ್ತಿರುತ್ತೆ, ಭಾಷೆಗಳು ಗೊತ್ತಿರುತ್ತೆ, ಬಾಲ ಭಾಷೆಗಳು. ಹಾಗೆ ನಾವು ಗೊತ್ತಿಲ್ಲದೆ ಏನೋ ಹೇಳ್ಬಿಡ್ತೀವಿ ದೇವ್ರ ಮುಂದೆ, ಆದರೆ ದೇವ್ರಿಗೆ ಗೊತ್ತಿರ್ತೀವಿ ಏನು ಕೇಳ್ತಿದ್ದಾನೆ ಅನ್ನೋ ಇಂಟೆನ್ಷನ್ ಗೊತ್ತಾಗುತ್ತೆ. ಮೊಮ್ಮಮ್ಮ ಕುಡಿ ಅಂತ, ಏನು ಮೊಮ್ಮಮ್ಮ ಕುಡಿ ಅಂತ ಅದು ಗೊತ್ತಿರುತ್ತದೆ ಅವನಿಗೆ. ಸೊ ಹೀಗಾಗಿ ನಾವು ಯಾವ ಭಾಷೆಯಲ್ಲಿ ಯಾವ ಭಾವನೆಯಲ್ಲಿ ಕೇಳಿದ್ರೆ ಕೂಡ ನಿಜವಾದ ಭಾವನೆ ಭಗವಂತನಿಗೆ ಅರ್ಥ ಆಗುತ್ತೆ. ಮಯ ಆಚರಿತ ಭಗವದ್ವ್ರತ ಉತ್ತರ ದಿವಸೆ ಯಥಾಶಕ್ತಿ ಸೇವಾಕೈಂಕರ್ಯಂ ಅವಭಾಗವಳಂ ಸಮರ್ಪಯ ಕೃಷ್ಣಾರ್ಪಣ. ಹೀಗೆ ನಾವು ಏನೇ ಮಾಡಿದ್ರು ಅಷ್ಟೇ ಕೃಷ್ಣಾರ್ಪಣ ಅಂದ್ಬಿಟ್ರೆ ಆಗುತ್ತೆ. ಇವಾಗ ಅಡುಗೆ ಮಾಡಿದಾಗಲೂ ಏನೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ನಾವು ಕೃಷ್ಣಾರ್ಪಣ ಅಂದ್ಬಿಟ್ರೆ ಅಡುಗೆ ಅದೆಲ್ಲ ಪ್ರಸಾದ ಆಗಿ ಎಲ್ಲ ರೀತಿಯಲ್ಲಿ ಶುಚಿ ಆಗೋಗ್ಬಿಟ್ಟು ಹಾಗೆ ಅನಿಸಿಕೆ ಮಾಡ್ಬೋದು. ಹಾಗೆ ಇದೆ. ಸೊ ನಾನು ಇವಾಗ ಹೇಳ್ತೇನೆ, ನಾನು ದೇವರು ಒಂದು ನಿಮಗೆ ಎಲ್ಲರೂ ಒಂದು ಬಹುಮಾನ ಅಂತೇಳಿ ಅವ್ರ ಹೊಸ ವಸ್ತುಗಳನ್ನು ನಿಮಗೆಲ್ಲ ದಯಪಾಲಿಸ್ತಾನೆ. ನಾವು ಕೊಡಿ ದೇವರು ಹೇಗೆ ದೂರದಲ್ಲಿ ಯಾವಾಗಲೂ ಇರ್ತಾರೆ ಅಂತ ಹೇಳ್ತಾರೆ, ಅದನ್ನು ಕೂಡ ತಾವು ಉಪಯೋಗಿಸ್ಬೋದು. ನಾನು ಹೇಳ್ತೇನೆ ಆ ರೀತಿಯಲ್ಲಿ ತಾವು ಒಂದು ಮಂಗಳಾರತಿಯನ್ನು ದೇವರಿಗೆ ಮಾಡಿ, ಇವಾಗ ಒಬ್ಬೊಬ್ಬರೇ ಮಂಗಳಾರತಿ ಮಾಡ್ತಾರೆ, ಸಾಮೂಹಿಕವಾಗಿ ಎಲ್ಲರೂ ಟೈಮ್ ಆಗುತ್ತೆ. ಅದರಿಂದ ಎಲ್ಲರೂ ಮಂಗಳಾರತಿ ಮಾಡಿ ಆಮೇಲೆ ಇದು ಹೂವು ಮತ್ತು ಮಂತ್ರಾಕ್ಷತೆಯನ್ನು ಸ್ವಾಮಿಯ ಹಾಕೋಕ್ಕೆ ಭಕ್ತಿಯನ್ನು ಮತ್ತು ಇದನ್ನು ದೇವರಲ್ಲಿ ಸಮರ್ಪಣೆ ಮಾಡಿ ಎಲ್ಲ ರೀತಿಯ ನಮ್ಮ ಪರವಾಗಿ ಯಾರು ಮಾಡ್ತೀಯ ಶ್ರೀ ಗುರು ನಮಃ ಯಾರು ಮಾಡ್ತೀವಿ? अतुलितबलधामं स्वर्णशैलाभदेहं दनुजगणकृशानुं ज्ञानिनामग्रगण्यम् सकलगुणनिधानं वानराणां मधीशम् रघुपतिप्रियभक्तं वातजातं नमामि। श्रीगुरुचरणसरोजरजनिजमनमुकुरु सुधारी वरणं रघुवरविमलयश जोदायक फलचार बुद्धिहीनतन जानिके सुमिरौ पवन कुमार बल बुद्धि विद्या देहु मोहि हरहु क्लेश विकार
सागर। जय कपीश तेहु लोक उजागर। रामदूत अतुलित बलधाम। अंजनी पुत्र पवन सुत नाम। महावीर विक्रम बजरंगी। कुमति निवार सुमति के संगी। कंचन वरण विराज सुबेश। कानन कुंडल कुंचित केश। ओठ वज्र ध्वजा विराजै। कांधे मूंज जनेऊ साजै। शंकर सुवन केसरी नंदन। तेज प्रताप महाजगवंदन। विद्यावान गुणी अति चातुर। राम काज करिबे को आतुर। प्रभु चरित्र सुनिबे को रसिया। राम लक्षण सीता मन बसिया। सूक्ष्म रूप धरि सियहि दिखावा। विकट रूप धरि लंक जरावा। भीम रूप धरि असुर संहारे। रामचंद्र के काज संवारे। लाई संजीवन लक्षण जियाए। श्री रघुबीर हरषि उर लाए। रघुपति कीन्ही बहुत बड़ाई। तुम मम प्रिय भरत सम भाई। सहस बदन तुमरो यश गावै। अस कहि श्रीपति कंठ लगावै। सनकादिक ब्रह्मादि मुनीश। नारद शारद सहित ईश। यम कुबेर दिगपाल जहाते। कवि कोविद कहि सके कहाते। तुम उपकार सुग्रीवहि कीन्हा। राम मिलाय राजपद दीन्हा। तुमरो मंत्र विभीषण माना। लंकेश्वर भय सब जग जाना। जुग सहस्र योजन वर भानु। लील्यो ताहि मधुर फल जानु। रघुमुद्रिक मेली मुख माहि। जलधि लांघि गए अचरज नाही। दुर्गम काज जगत के जेते। सुगम अनुग्रह तुम हरते ते। राम दुआरे तुम रखवारे। होत न आज्ञा बिन पैठारे। सब सुख लहै तुम्हारी सरना। तुम रक्षक काहू को डरना। आपन तेज सम्हारो आपै। तीनों लोक हाँकते कांपै। भूत पिशाच निकट नहीं आवै। महावीर जब नाम सुनावै। नासै रोग हरै सब पीरा। जपत निरंतर हनुमत बीरा। संकट से हनुमान छुड़ावै। मन क्रम वचन ध्यान जो लावै। सब पर राम तपस्वी राजा। तिनके काज सकल तुम साजा। और मनोरथ जो कोई लावै। सोई अमित जीवन फल पावै। चारों जुग परताप तुम्हारा। है प्रसिद्ध जगत उजियारा। साधु संत के तुम रखवारे। असुर निकंदन राम दुलारे।
अष्टसिद्धि नवनिधि के दाता असवर दीन जानकी माता। राम रसायन तुम्हारे पासा सादर तुम रघुपति के देसा। तुम्हारे भजन राम को पावै जन्म जन्म के दुख बिसरावै। अंत काल रघुपति पुर जाई जहाँ जन्म हरि भक्त कहाई। और देवता चित्त न धरई हनुमत से ही सर्व सुख करई। संकट हटई मिटई सब पीरा जो सुमिरई हनुमत बलबीरा। जय 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 हनुमान गोसाई कृपा करो गुरुदेव की नाई। जो शत बार पाठ कर कोई छूटी ही बंदी महासुख होई। जो यह पढ़े हनुमान चालीसा होय सिद्धि साखी गौरीसा। तुलसीदास सदा हरि चेरा जयनाथ हृदय महडेरा। पवन तनय संकट हरण मंगल मूर्ति रूप। राम लखन सीता सहित हृदय बसहु सुरभूप। नमो आञ्जनेयं नमो दिव्यकायं नमो वायुपुत्रं नमो सूर्यमित्रं। नमो निखिलरक्षाकरं रुद्ररूपं नमो मारुतिं रामदूतं नमामि। नमो वानरेशं नमो दिव्यभासं नमो वज्रदेहं नमो ब्रह्मतेजम्। नमो शत्रुसंहारकं वज्रकायं नमो मारुतिं रामदूतं नमामि। नमो आञ्जनेयं नमो दिव्यकायं नमो वायुपुत्रं नमो सूर्यमित्रम्। नमो निखिलरक्षाकरं रुद्ररूपं नमो मारुतिं रामदूतं नमामि। नमो वानरेशं नमो दिव्यभासं नमो वज्रदेहं नमो ब्रह्मतेजम्। नमो शत्रुसंहारकं वज्रकायं नमो मारुतिं रामदूतं नमामि। श्री आञ्जनेयं नमस्ते प्रसन्नाञ्जनेयं नमस्ते। श्री आञ्जनेयं नमस्ते प्रसन्नाञ्जनेयं नमस्ते। नमो वानरेन्द्रं नमो विश्वपालं नमो विश्वमोदं नमो देवशूरम्। नमो गगनसञ्चारितं पवनतनयं नमो मारुतिं रामदूतं नमामि। नमो रामदासं नमो भक्तपालं नमो ईश्वरांशं नमो लोकवीरम्। नमो भक्तचिन्तामणिं गदापाणिं नमो मारुतिं रामदूतं नमामि।
नमो वानरेन्द्रं नमो विश्वपालं नमो विश्वमोदं नमो देवशूरम् नमो गगनसञ्चारितं पवनतनयं नमो मारुतिं रामदूतं नमामि नमो रामदासं नमो भक्तपालं नमो ईश्वरांशं नमो लोकवीरम् नमो भक्तचिन्तामणिं गदापाणिं नमो मारुतिं रामदूतं नमामि श्रीयाञ्जनेयं नमस्ते प्रसन्नाञ्जनेयं नमस्ते श्रीयाञ्जनेयं नमस्ते प्रसन्नाञ्जनेयं नमस्ते नमो पापनाशं नमो सुप्रकाशं नमो वेदसारं नमो निर्विकारम् नमो निखिलसम्पूजितं देवश्रेष्ठं नमो मारुतिं रामदूतं नमामि नमो कामरूपं नमो रौद्ररूपं नमो वायुतनयं नमो वानराग्रम् नमो भक्तवरदायकम् आत्मवासं नमो मारुतिं रामदूतं नमामि ಹಾಕೊಂಡು ದೇವರಿಗೆ ಇದನ್ನ ಕೈ ಹತ್ರ ಇದ್ರೇನೆ ಅಲ್ವಾ ಕಾಣಿಸೋಂಗೆ ವಿಡಿಯೋ ಕಾಣಿಸಲ್ಲ ಎಲ್ಲ 3 ಜನ ಮತ್ತೆ ಹೌದಾ ನೀವು ಇದಕ್ಕೆ ಸೈಡ್ ಬರಬೇಕು ಅದಕ್ಕೆ ಕೈ ಹತ್ರ ಒಬ್ಬೊಬ್ಬರೇ ಮಾಡಿದ್ರು ಅದು ಒಬ್ಬೊಬ್ಬರೇ ಮಾಡ್ಬೇಕಂತೆ ಆಮೇಲೆ ಬೇಕಾದ್ರೆ ಎಲ್ಲ ಕಾಣ್ಬೇಕು
ಒಬ್ರೊಬ್ರೆ ಒಂದೊಂದು ಸರಿ ಮಾಡಿ ಸ್ವಲ್ಪ ಸ್ವಲ್ಪನೇ ಓಪನ್ ಮಾಡಲಾ ಇದೆ ಸುಧಾರಣೆ ಮಾಡಲಿಲ್ವಲ್ಲ ಅಂದರೆ 10 ನಿಮಿಷ ಆಗಬೇಕು. 12 ಗಂಟೆಗೆ ಏನಾದರೂ ಮಾಡಿ ಹೌದು ಹಾಗೆ ಹಾಂ ಬನ್ನಿ. ಹರಿ ಗುರುಭ್ಯೋ ನಮಃ. ಹರಿ ಓಂ. ಹೇಳಿ ಉದ್ಯಂತರ ವಿಪ್ರಕರ್ಮಂ ನಿಮಚ್ಚುತಂಕೆ ಸ್ವಾತೆ ನಮಸ್ತೆ ನಿತ್ಯವಶ ಪ್ರವೃತ್ತಿಂ ಧ್ಯಾಯೇ ಯದಾ ವಯಕರಂ ಸುಕೃತಾಂಜಲಿಂ ಸಂಪ್ರಾಣಂ ವಿಶೇಷತನೋನ್ನತಕರಂ ದೃಷ್ಟಿಂ. ಹರಿ ಓಂ. ಅನ್ಯಸೂಕ್ತ ಹೇಳಿ. ಮನ್ಯೋ ವಿನದ್ವಜ್ರದಾಯ ಗಾವೋಢಪುಷ್ಯತಿ ವಿಶ್ವಮಾನುಷಕೋ ಸಾಸ್ಯಾಮರಾಸಮಾರ್ಯಾನ್ಮಯಾಯುಜ ಸಹಸ್ರತೇನ ಸಹಸಾ ಸಹಸ್ಮತ ಮನ್ಯುರಿಂದ್ರೋ ಮನ್ಯುರೇ ವಾಸದೇವೋ ಮನ್ಯುರೋಹ ವರೋಧತವೇದ ಮನ್ಯುಂ ವಿಷಾಯಿಣದೇವಾನಕೀರ್ತ್ಯಾ ಪಾಯಿನೋ ಮನ್ಯೋ ತಪಸಾ ಸದೋಷಾ ಅಭೀಹಿ ಮನ್ಯೋ ತಪಸಸ್ತವೀಯಾನ್ ತಪಸಾಯುಷಾ ವಿಜಯವಿದತ್ರೋನ್ ಪವಿತ್ರಃ ವೃತ್ತಃ ಸ್ವಯಂ ಪೂರ್ವಮೋ ವಿಮೋಹಿತಃ ವಿಶ್ವದರ್ಶಿಣಿ ಸೌರಿ ಸಾಮಾನಸ್ಮಾಸ್ಕೋರನಾಶುಭಿಃ ಅಭಾಗತಂತ್ರಪರೇತೋಸ್ಮಿತಮಸುತ್ವಾತವಿಷಸ್ಯ ಪ್ರತಿಮಃ ತ್ವಾಮನ್ಯೋತ್ರಸುರ್ಜೇಣ ಸ್ವಾತಮೋಬಲವೇಯಾಯಮೇಹಿ ಅಯಂ ತೇ ಅಸ್ಮಿಪಮೇ ಗರ್ವಾನ್ ಪ್ರತೀಶೀಲಂತಹುದೇ ವಿಶ್ವದಾಯ ಮನ್ಯೋ ವಜ್ರಿಂದಭಿಮಾಮಾವತ್ಸರ್ವೋ ಅಮೃತಭೋಜ್ಯಾತೆ ಅಭಿಪ್ರೇಣಿ ದಕ್ಷಿಣೋ ಭವಾಮಿ ದಾವತ್ರಾಣಿ ಗಂಧರ್ವಭೂರಿ ಶುಭೋಮಿತೆ ಧ್ರುವಂ ಭದ್ರೋ ಅಗ್ರಮೋಹಾಮಾಸಿ ಭಾವ ಸಯಾತ ಮನ್ಯೋ ಸರ್ವಮಾಗಜಂತೋ ರಕ್ಷಮಾಣಾಸೋ ವಿಷಾಮರುತ್ವ ೇಶವಾಯುಧಾ ಶಂಕಿತಾನ ಅಭಿಪ್ರಯಂತು ನರೋ ಅಗ್ನಿರೂಪಾ ಗಿರಿವ ಮನ್ಯೋ ವಿಜಿತಸಹಸ್ರದೇವಾನಿಸ್ತಯೇಧಿ ಸ್ವಾಯತತ್ರೋನ್ ವಿವನತ್ಸರೇವೋ ವಿಮಾನೋ ವಿಮೋಹದಸ್ವ ಸಹಸ್ರಮನ್ಯೋ ಅಭಿಮಾತಿಮಸ್ಮೈ ರುಜಂ ಋಣಂ ತೇ ಶತ್ರೋನ್ ಶುಕ್ರಂ ತೇ ಪಾದೋ ನನ್ವಾದ ರುದ್ರೇ ವಶೀ ವಶನಯತಯೇಕಚತ್ವಂ ಏಕೋಪೋ ಬಹುನಾಮ ಶ್ರೀಮನ್ಯಮೀಳಿತೋ ವಿಷ್ಣುಂ ವಿಷಮೋದಯೇ ಸಂಶಿಷಾರಿ ಅಕೃತ್ತರುತ್ವಯಾ ಆಯುಜಾಲಯಂ
कुण्ठा कुण्ठकोला हलजवविदिता जन्मादित्यादिपतिहतिविरह प्रापकाणां गुणानामग्राणामर्पकाणां चिरमुदितचिदानन्दसन्दोहराणां संस्थवे नास्ति चुप्तः कलिमनुषेऽस्मिन् वन्द्यं चन्द्रेन्द्ररुद्रद्युमणिपणिपयो नायिकाद्वैरिहाद्या ಜಾಸ್ತಿ ಆಗೋದು ಇಲ್ಲ ಜಾಸ್ತಿ ಹಿಂದಿನಿಂದ ಮಾಡಬೇಕು ಹಿಂದಿನಿಂದ ಮಾಡಬೇಕು ಜಾಸ್ತಿ ಆಗೋದು तस्मै ते देवकुर्मः कुरुकुलपतये हिर्मीरं मतीनां कथममतचयो ಜಾಸ್ತಿ ಆಯ್ತಾ विश्वमेधे श्रीलाक्षीणाट्टहासं तवदोत्तमबाहुर्भस्मक्षो विज्ञनीप्रक्षपणसुनिपुणं यस्य सर्वोत्तमस्य स्वयमयमसंप्रमानन्दतीर्थ श्रीमन्नामं समर्थस्वमपि वयो पद्मं प्रपद्ये गृह्यन्तीं रुद्रब्रह्मां धृतमविमलाग्रामयन्तीं अविद्यानिद्रां समर्था वाग्देवी ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಮೊಬೈಲ್ ಹಿಂದೆ ಮಾಡೋಕ್ಕಾಗಲ್ಲ ಝೂಮ್ ಹಿಂದೆ ವಾಗ್ದೇವಿ ಸರಸ್ವತಿಯ ದ್ರವಿಣಸಹಿತ ದ್ರೌಪದಿ ರುದ್ರಹತ್ಯುದ್ರಿಕ್ತಾದ್ರಾಗಭದ್ರಾಗ್ರಹಯತು ಸಹಿತಾ ಪೂರ್ವಭೀಮಾಗ್ರಯಾತೆ ಯಾಭ್ಯಾಂ ಗುರುರಾಸೀ ಕುರುಕುಲಚಲನೆ ಕರ್ಕವಿಷ್ಣೋರಿಭಾಭ್ಯಾಂ ಬ್ರಹ್ಮಭ್ಯಾಂ ಗುರುಹಿತಾಭ್ಯಾಂ ಸ್ವಲ್ಪ ಹಿಂದಕ್ಕೆ ತಗೋತೀರಾ ಇದನ್ನು ಝೂಮ್ ಕಡಿಮೆ ಮಾಡಬೇಕು ಝೂಮ್ ಕಡಿಮೆ ಆಗಿದೆ ಝೂಮ್ ಕಡಿಮೆ ಆಗಿದೆ ಹಿಂದೆ ಬರಬೇಕು ಝೂಮ್ ಕಡಿಮೆ ಮಾಡಬೇಕು ರಾಗಭದ್ರಾಗ್ರಹಯತು ದಯಿತಾ ಪೂರ್ವಭೀಮಾಗ್ನಯಾತೆ ಸರಿನಾ ಓ 2 ನಿಮಿಷ ಇಟ್ಟಿದ್ದೀರಾ ಆಯ್ತು ಇಟ್ಬಿಡಿ ಅದು ಮೇಲಿಗೆ ಹೋಗ್ಬೋದು ಲೈಟ್ಗೆ ಹೋಗ್ಬಿಡಿ ವಾಗ್ದೇವಿ ಸಾ ಸುವಿದ್ಯಾ ದ್ರವಿಣಸಹಿತಾ ದ್ರೌಪದಿ ವಾಗ್ದೇವಿ ಸಾ ಸುವಿದ್ಯಾ ಸರಿನಾ ವಾಗ್ದೇವಿ ಸಾ ಸುವಿದ್ಯಾ ब्रह्मभ्यां ब्रह्मिताभ्यां
ಪ್ರಾಣತಸ್ಮೈ ನಮಸ್ತೆ ದೇಹಾದಿತ್ರಾನಿತಾನಾಬುದ್ಧಿ ಚಕ್ರೇ ಭೂಚಕ್ರಮಿತ್ಯತಾಂ ಚೇತಸಂಶಾಸ್ತ್ರಂ ದುಸ್ತರ್ಕಂ ಚಕ್ರಪಾಣೇರ್ಗುಣಗಣಕೃತ್ಯ ದುಷ್ಪ್ರೇಕ್ಷಾನುಸಾರಾತ್ ಕತಿಪಯ ಗುಣಗೈರಾದಿಸೋ ನಿರ್ವಿಸೃಷ್ಟೋ ಬ್ರಹ್ಮಾಣಂ ಗುಣೋಹಂ ವಿಗತಮಿದಮಿತಿ ह्यश्यपरिचन्द्रमादः द्युत्याभासजलप्रसरविषप्ररुद्धारक्षप्रमाणज्वालमूलागमश्री पवनविजयते देवकारश्रुतीयः आक्रोशन्तो निराशा भयकरविभटस्वाशयात्किम्बगर्भ वाशं तो देशनाशस्थितिपटपुटियां नाशमाशादशाशो धावन्तो शीलशीलाविततशपथशापाशमशान्तशून्यस्तद्वाक्यस्वन्दनादे सपति रघुशिरे मायवो मायुस्ते त्रिष्वप्येवावतारेश्वरि विलमगृणं विंसितो निर्विकारः सर्वज्ञः सर्वशक्तिः सकलगुणगणः पूर्णरूपप्रकल्पः स्वच्छस्वच्छन्दविद्युः सुतेसिद्धनं देवकिरिक्रमत्र यस्य त्रिधामा जगदुतवशगं किङ्करः शङ्कराज्ञाः नित्यं प्रत्येकं मधु ಇದೆಯಾ ಮಧು 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 ಸಂಸಾರಾಭೋ ನಿಮಗ್ನಾಮ ಶರಣಮಶರಣಾಯಿಕ್ಷಜಂತೋ ಯುಷ್ಮಾಭಿಃ ಪ್ರಾರ್ಥಿತಃ ಸತ್ಯವಿಷಯಃ ಸತ್ಯವಂತಃ ಚಿನ್ಮಾತ್ರಮೂರ್ತಿರ್ನ ಖಲು ಭಗವತಃ ಪ್ರಾಕೃತೋ ದೇಹಃ ಅಸ್ತಂ ಯಸ್ತಂ लोकोपकृत्यै गुणगणनिलयसंप्रयामसकृत्यं योऽसौ व्यासाविधानस्तमहं हरहस्सकारात्सव्यो दिव्योपलब्ध्यैः देवदेवं नमामि आज्ञापन्नेयकार्यां शिरसिपरिसरस्रश्मिसूरसूरस्य इष्टकरोदरनादस्य भूमन्नसुपरमकरो ब्रह्मसूत्रस्य भाष्यं दुर्भाष्यमस्योर्मणिमतमुदितं वेदशक्तिभित्वं विद्वाक्षेत्रे विशुद्धे द्विजगणनिलये लोकतीर्थाभिधाने सत्यगेहाय देहे आयुर्राजाधिराजः पुनर्पुनरिं
ಕನಕಾಂಬರವು ಏನೋ ಇದ್ರೆ ನೋಡಿ ಆ ಕಡೆ ಕನಕಾಂಬರ ಇದೆ. ಅಲ್ಲ ದೇವ್ರಿಗೆ ಹಾರ ದೊಡ್ಡದು ಇಲ್ಲ ಮಲ್ಲಿಗೆ ಹೂವು ಇದ್ರೆ ನೋಡಿ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನಾನು ಅದಕ್ಕೆ ಮೊದಲು ಕೇಳಿದೆ, ಹೋದ್ಮೇಲೆ ರಿವರ್ಸ್ ಮಾಡಬಾರ್ದು. ನಾನು ಅವ್ರಿಗೆ ಹಾಕ್ಸ್ಲಿಲ್ಲ, ಮುಂದೆ ಹೊರಟೋಗಿದ್ರು. ನೀವು ಇಟ್ಟಾಗ ಕೇಳಿದೆ ಅದು ಮಧು ಅಂತ, ಮಧುಗಿಂತ ಮುಂಚೆ ಹೊರಟೋಗಿದ್ರು. ಇದೆ ಇನ್ನೂ ಮೇಲೆ ಇದೆ ಹೌದು ಸರ್, ಅದಕ್ಕೆಲ್ಲ ಹಾಕ್ಬಾರ್ದು. ನಾವು ಹಾಕ್ತೀವಿ ಹಾಲು ಹಾಕಿದ್ಮೇಲೆ ಮೊಸರು ಹಾಕಿದ್ಮೇಲೆ ಮತ್ತೆ ಹಾಲು ಹಾಕಲ್ಲ. ಅಲ್ಲ ಇವಾಗಿದೆ ಹಾಂ ಅದನ್ನೇ ಹಾಕಿ, ಅದನ್ನು ಕಟ್ ಮಾಡ್ತೀವಿ. ಅದು ಬೇಡ, ಅದೇನು ಹೇಳ್ತೀರಾ? ಹಾರ ಹಾಕ್ಬಿಟ್ಟು ನೀವು ಅದನ್ನು ಕೊಟ್ಟರೆ ಅದು ದೇವ್ರಿಗೆ ಹಾಕಿ ಮಂಗಳಾರತಿ ಮಾಡಿ ಹಾರನ ಕೊಡಿ. ಬೇರೆ ಅಷ್ಟೇ ನಾನು ಅದೇ ಇರೋದು. ಇಲ್ಲ ಇಲ್ಲ ಆ ಥರ ಎಲ್ಲ ಬೇಡ. ಹಾಂ ಎಣ್ಣೀರು ಕೊಡ್ತೀನಿ. ಶ್ರೀ ಗುರುಭ್ಯೋ ನಮಃ. ಓಂ ಯಾ ಫಲ ನೀರ್ಯ ಫಲ ಪುಷ್ಪ ಯಾಶ್ಚ ಪುಷ್ಪಿಣಿ. ಇಲ್ಲಿ ಯಾರಾದ್ರೂ ನಿಂತ್ಕೊಳ್ತೀರಾ? ಹೆಂಗೆ ಕೊಡೋದು? ಇಲ್ಲದ್ರೆ ಇಲ್ಲಿ ಒಂದು ಇದನ್ನ ಇಡ್ತೀರಿ, ಇಲ್ಲಿ ಏನಾದರೂ ಪಾತ್ರೆ ಎಣ್ಣೆ ಇಡಕ್ಕೆ ನಾನು ಇಲ್ಲಿ ಇಟ್ಬಿಡ್ತೀನಿ, ನೀವು ಹಂಗೆ ಎತ್ಕೊಂಡ್ಬಿಡಿ ಅಷ್ಟೇ. ಎಲ್ಲ ಇಲ್ಲ ಕಡೆ ಸೈಡ್ ಮೇಲೆ ಇಡ್ತೀನಿ ಮೇಡಮ್. ಒಳಗಡೆ ಇದೆಲ್ಲ ಪಕ್ಕಕ್ಕೆ ಇಡ್ಬೇಕು. ಇಲ್ಲಿ ಕಾಣಿಸುತ್ತೆ ನೋಡಿ. ಇಲ್ಲ ಬೇಡಪ್ಪ, ತಗೊಳ್ಳೋ. ಯಾ ಫಲ ನೀರ್ಯ ಫಲ ಪುಷ್ಪ ಯಾಶ್ಚ ಪುಷ್ಪಿಣಿ. ಸ್ಟ್ಯಾಂಡ್ ಉದ್ದ ಮಾಡಿದ ಸ್ವಲ್ಪ ಜಾಗ ನಡೀತಾ ತಗೊಳ್ಳಿ. ಅದನ್ನ ಅಲ್ಲೇ ಹಿಂದೆ ಹಾಕೋತಾ ಇರಿ. ಬುರ್ಡೆ ಎಲ್ಲ ಹಿಂದೆ ಹಾಕೊಂಡಿದ್ದ ಇಲ್ಲ ಇಲ್ಲ ಇಲ್ಲಿದೆ. ಬೇಗ ಬೇಗ ಟೈಮ್ ಆಯ್ತು. ಯಾ ಫಲ ನೀರ್ಯ ಫಲ ಪುಷ್ಪ ಯಾಶ್ಚ ಪುಷ್ಪಿಣಿ. ಅದನ್ನೆಲ್ಲ ಹಿಂದಕ್ಕೆ ಹಾಕೊಳ್ಳಿ. ಆಮೇಲೆ ಇದಾದ್ಮೇಲೆ ನೀವೆಲ್ಲ ಪಕ್ಕಕ್ಕೆ ಬಂದ್ರೆ ಒಂದು ಫೋಟೋ ಬೇಡ ಉದ್ದ ಉದ್ದ ನಮ್ಗೆ ಉದ್ದ ನಮ್ಗೆ ಟೈಟ್ ಮಾಡಿ ಟೈಟ್ ಇಲ್ಲ ಇದೆ ಸರ್, ಇನ್ನೂ ತುಂಬಾ ಇದೆ. ಬೇಗ ಬೇಗ ಮಾಡಬೇಕು. ಅಲ್ಲಿ ಹಿಂದೆ ಹಾಕ್ರಿ, ದೇವರ ಹಿಂದೆ ಹಾಕ್ತಾ ಇರಿ, ಆಮೇಲೆ ತೆಗೆಯೋಣ. ಕೂತ್ಕೊಳ್ಳಿ ಅಷ್ಟೇ. ಆಯ್ತಾ? ಅಲ್ಲಿ ಒಂದು ಕಾಯಿ ಮಾಡಿ ತೆಂಗಿನಕಾಯಿ ಮೇಯಿಸ್ಕೊಳ್ಳಿ. ಹಾಂ ಅದೇ ಮಾಡಿ ತಟ್ಟೆ ಮಾಡಿ. ಓ ಇದು ಲೈವಾ? ನಂದ ಇದು? ಹಾಂ ಓಕೆ. ಬೇಕಪ್ಪ ತಗೋ. ಚೆನ್ನಾಗಿ ಕಾಣಿಸ್ತಾ ಅದು ಇದು ಎಲ್ಲಿ ಗುಣೆಲ್ಲ ಹಿಂದಿಗೆ ಹಾಕಿ. ಇನ್ನೂ ಇದೆ, ಇನ್ನೂ ಇಟ್ಟಿದೆ. ಜಾಗ ಹಾಕ್ಬೇಕಲ್ಲ. ಸ್ವಲ್ಪ ಸೈಡ್ ನಿಂತ್ಕೊಳ್ಳಿ, ಫೋಟೋ ಸೈಡ್ ನಿಂತ್ಕೊಳ್ಳಿ, ಫೋಟೋ ತೆಗಿ. ಆಮೇಲೆ ಎಲ್ಲ ಸೈಡ್ ನಿಂತ್ಕೊಳ್ಳಿ, ಫೋಟೋ ತೆಗಿಬೇಕು. ಫೋಟೋ ತೆಗಿಬೇಕು, ಆಮೇಲೆ ತೆಗಿರೋದು. ಆಗತ್ತಾ? ಸ್ವಲ್ಪ ಸ್ವಲ್ಪ ಮೇಲೆ ನಿಂತ್ಕೊಬಿಡಿ, ಒಂದೆರಡು ಫೋಟೋ ತಗೊಬಿಟ್ರೆ
ವಿಡಿಯೋ ಸೊನ್ನಾಕ ನೀವು ಜಾಗ್ರತೆ ಸರ್ ನೀವು ತಗೊಳ್ಳಿ ಬೇಗ ಹುಷಾರು ಎಜ್ಜುಗಳೆಲ್ಲ ತುಂಬ ಶಾರ್ಪ್ ಆಗಿದೆ. ತಗೊಳ್ಳಿ ಇನ್ನೊಂದು 4-5 ದಿನ ಲೈವ್ ಬೇಕಾದ್ರೆ ಕ್ಲೋಸ್ ಮಾಡ್ಬೋದು. ಆಮೇಲೆ ತಿರ್ಗಾ ಮಂಗಳಾರತಿ ಟೈಮ್ ಹೌದು ಸರ್, ಅದಕ್ಕೆ ಬೇಗ ಬೇಗ ಹಾಕಿ ಮುಗಿಸಿ ಟೈಮ್ ಆಯಿತು. ಎಲ್ಲ 12:30 ಸ್ಟ್ಯಾಂಡು ನೀವು ಬಿಗಿಯಾಗಿ ಇದ್ದರೆ ಇದೊಂದು ತಗೊಳ್ಳಿ. ಟೈಮ್ ಆಯ್ತು 11 ಗಂಟೆಗೆ ಹೌದು ತಗೊಳ್ಳಿ. ಅದು ಶೇಷ ಮಾಡಿಬಿಡಿ. ನಾನೇ ಒಂದು ನಿಮಿಷ ಮಾಡುವಂತೆ ಇದು ಮಾಡಬೇಕು. ನಮೋ ಪಾಪನಾಶಂ ನಮೋ ಸುಪ್ರಕಾಶಂ ನಮೋ ವೇದಸಾರಂ ನಮೋ ನಿರ್ವಿಕಾರಂ ನಮೋ ನಿಖಿಲ ಸಂಪೂಜಿತಂ ದೇವಶ್ರೇಷ್ಠಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ನಮೋ ಕಾಮರೂಪಂ ನಮೋ ರೌದ್ರರೂಪಂ ನಮೋ ವಾಯುತನಯಂ ನಮೋ ವಾನರಾಗ್ರಂ ನಮೋ ಭಕ್ತವರದಾಯಕಂ ಆತ್ಮವಾಸಂ ನಮೋ ಮಾರುತಿಂ ರಾಮದೂತಂ ನಮಾಮಿ. श्रीयाञ्जनेयं नमस्ते प्रसन्नाञ्जनेयं नमस्ते श्रीयाञ्जनेयं नमस्ते प्रसन्नाञ्जनेयं नमस्ते नमो रम्यनामं नमो भवपुनीतं नमो चिरञ्जीवं नमो विश्वपूज्यं नमो शत्रुनाशनकरं धीररूपं नमो मारुतिं रामदूतं नमामि. नमो देवदेवं नमो भक्तरत्नं नमो अभयवरदं नमो पञ्चवदनं नमो शुभदशुभमङ्गलम् आञ्जनेयं नमो मारुतिं रामदूतं नमामि. नमो रम्यनामं नमो भवपुनीतं नमो चिरञ्जीवं नमो विश्वपूज्यं नमो शत्रुनाशनकरं धीररूपं नमो मारुतिं रामदूतं नमामि. नमो देवदेवं नमो भक्तरत्नं नमो अभयवरदं नमो पञ्चवदनं
नमो शुभद शुभमङ्गलम् आञ्जनेयं नमो मारुतिं रामदूतं नमामि श्री आञ्जनेयं नमस्ते प्रसन्नाञ्जनेयं नमस्ते श्री आञ्जनेयं नमस्ते प्रसन्नाञ्जनेयं नमस्ते ಕುಣಿ ಕುಣಿದಾಡುತ್ತ ವೀಣೆಯ ನುಡಿಸುತ್ತ ಕುಣಿ ಕುಣಿದಾಡುತ್ತ ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ ಶ್ರೀ ರಾಮನಾಮ ಧ್ವನಿಗೆ ಸುಂದರ ಈ ಎಷ್ಟೊಂದು ಜನ ಇದನ್ನೆಲ್ಲ ಹನುಮ ಜಯಂತಿ ಅಂತೆಲ್ಲ ಇದು ಮಾಡ್ತಾರೆ. ಸೊ ಹೀಗಾಗಿ ಈ ತಾಕ್ಲಾಟನೇ ಬೇಡ ಅಂತ ನಾವು ಇದನ್ನು ಹನುಮನ ಹಬ್ಬ ಅಂತಲೇ ಕರಿತಾ ಇದ್ದೀವಿ. ಸೊ ಹೀಗಾಗಿ ನಾವು ಹನುಮನ ಹಬ್ಬನ ಸುಮಾರು 30 ವರ್ಷದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ತಾವೆಲ್ಲರೂ ಈ ಸಂದರ್ಭದಲ್ಲಿ ಬಂದು ಹನುಮಂತ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಇಷ್ಟಪಟ್ಟು ತಾವು ತಮ್ಮ ಇಷ್ಟ ಮಿತ್ರ ಬಂಧುಗಳಿಂದ ಬಂದಿದ್ದೀರಾ. ಭಾಳ ಸಂತೋಷ. ಹನುಮಂತ ದೇವರ ಒಂದು ಮಹಿಮೆಯನ್ನ ಇವಾಗ ನೈವೇದ್ಯ ಬರೋ ತನಕ ಹೇಳ್ತಾ ಇರ್ತೀನಿ. ಆಲ್ಮೋಸ್ಟ್ ಬಂತು, ನೀವು ನೈವೇದ್ಯ ಮಾಡ್ತಾ ಇರಿ. ಹನುಮಂತ ದೇವರು ತುಂಬಾ ಒಂದು ಇದು ಏನು ಧೂಪ ಮಾಡ್ರಿ. ಹನುಮಂತ ದೇವರಿಗೆ ಇವಾಗ ಇದನ್ನ ಸುಂದರಕಾಂಡ ಹೇಳ್ತಾ ಇದ್ದಾರೆ, ರಾಮಾಯ ಶಾಶ್ವತ ಸದ್ಗುಣಾಯ ಅಂತ. ಸದ್ಗುಣಗಳು ಶಾಶ್ವತವಾಗಿರುತ್ತೆ, ಮತ್ತೆ ದೊಡ್ಡದಾಗ್ತಾ ಹೋಗ್ತಾ ಇರುತ್ತೆ, ಅದು ಕಡಿಮೆ ಆಗಲ್ಲ. ಒಂದು ಸಾರಿ ಒಳ್ಳೆ ಗುಣ, ಇನ್ನೊಂದ್ಸಲಿ ಕೆಟ್ಟ ಗುಣ ಅಂತಿಲ್ಲ. ಒಂದ್ಸಲಿ ಕೋಪ ಬರುತ್ತೆ, ಒಂದ್ಸಲಿ ಕೋಪ ಬರಲ್ಲ ಅಂತಿಲ್ಲ. ರಾಮನ ಗುಣಗಳು ಶಾಶ್ವತವಾಗಿ ಒಂದೇ ತರ ಇರುತ್ತೆ. ರಾಮಾಯ ಶಾಶ್ವತ ಸವಿಸ್ತೃತ ಸದ್ಗುಣಾಯ ಅಂತ. ಸೊ ಹೀಗಾಗಿ ರಾಮದೇವರ ಒಂದು ಹನುಮಂತ ದೇವರು ಕೂಡ ಅದೇ ರೀತಿಯ ಮರ್ಯಾದಾ ಪುರುಷೋತ್ತಮನಂತೆ ಸ್ತ್ರೀಯರಿಗೆ ವಿಪರೀತವಾದ ಗೌರವ ಕೊಡಬೇಕು ಅಂತ ಹನುಮಂತ ದೇವರು ಬಹಳಷ್ಟು ಸಂದರ್ಭಗಳಲ್ಲಿ ಹನುಮಂತ ದೇವರು ಸ್ತ್ರೀಯರನ್ನ, ವಿಶೇಷವಾಗಿ ಅವರು ರಾಕ್ಷಸಿಯರಾಗಿದ್ರು ಕೂಡ ಸಿಂಹಿಕಾ ಪ್ರಾಣ ಭಂಜನಾಯ ನಮಃ ಅಂತ ಹೇಳ್ತಾರೆ. ಆದರೆ ಸಿಂಹಿಕೆ ಇರ್ಬೋದು, ಮಿಕ್ಕಿದವ್ರು ಇರ್ಬೋದು, ಅವರನ್ನೆಲ್ಲ ಆತ ಭಂಜನೆ ಮಾಡಕ್ಕೆ ಮುಂಚೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ತಾನೆ, ಈ ಥರ ರಾಮನ ಕೆಲಸಕ್ಕೆ ಅಂತ. ಅವ್ರು ಯಾವಾಗ ಒಪ್ಪಲ್ಲ ಅವಾಗ ಮಾತ್ರ ಅವ್ರು ಹೊಡಿತಾರೆ.
ಆದರೆ ಲಂಕಾ ದಹನದ ಈ ಸುಂದರ ಕಾಂಡ ಅನ್ನೋದು ರಾಮಾಯಣದ ಅತಿ ಸುಂದರವಾದ ಒಂದು ಪ್ರಸಂಗ. ಆ ಒಂದು ಪ್ರಸಂಗದಲ್ಲಿ ಹನುಮಂತ ದೇವರ ಒಂದು ಸ್ತ್ರೀಗೆ ಕೊಡುವಂತಹ ಅತ್ಯುನ್ನತ ಗೌರವವನ್ನ ನಾವು ಗಮನಿಸಬಹುದು. ಅದರಲ್ಲಿ ಹೇಳ್ತಾರೆ ದಾಸರು ತಮ್ಮ ಆ ಸುಂದರಕಾಂಡ ವರ್ಣನೆ ಮಾಡ್ತಾ ಹೇಳ್ತಾರೆ, ಹನುಮಂತ ದೇವರು ಹಾರಿ ಹೋದಾಗ ಅವರು ಇಂದ್ರಜಿತ್ತುವಿಗೆ ಅವರು ಸರಿಯಾಗ್ತಾರೆ. ಇದು ಬ್ರಹ್ಮಾಸ್ತ್ರ ಬಿಡ್ತಾರೆ ಅಂತ ಹೇಳಿ ಇವರು ಮುಂದೆ ಬ್ರಹ್ಮನೇ ಆಗೋದ್ರಿಂದ ನಾನು ಬ್ರಹ್ಮಾಸ್ತ್ರಕ್ಕೆ ಮರ್ಯಾದೆ ಕೊಡ್ಬೇಕಂತ ಹೇಳಿ ಬ್ರಹ್ಮಾಸ್ತ್ರಕ್ಕೆ ಅವರು ತಲೆಬಾಗಿ ಸಿಗ್ತಾರೆ. ಅವ್ರು ಸಿಕ್ಕಿದ ಮೇಲೆ ಅವ್ರು ಕೇಳ್ತಾರೆ, ಹಾಡಲ್ಲೆಲ್ಲ ಕೇಳಿರ್ತೀವಿ, ಏನೇನು ಶರದಿಯು ಏಕವಾಗಿದೆ, ಹೇಗೆ ಬಂದೆಯೋ ಎಲೆ ಕೋತಿ, ಎಲ್ಲ ಇನ್ಸಿಡೆಂಟ್ಸ್ ಎಲ್ಲ ನಡೆದ ಮೇಲೆ ಕಡೆಗೆ ಹೇಳ್ತಾನೆ ಅವನು, ಇವನು ಬಾಲಕ್ ಬೆಂಕಿ ಹಚ್ಚಿ ಅಂತ. ಬಾಲಕ್ ಬೆಂಕಿ ಹಚ್ಚಿ ಅಂದರೆ ಸುಮ್ಮನೆ ಹತ್ಕೊಂಡು ಬಂದ, ಅದಕ್ಕೆ ಏನಾರ ಮಾಡಬೇಕು. ಅದಕ್ಕೇನು ಮಾಡಿದ್ರೆ ಅದಕ್ಕೆಲ್ಲ ಇದೆಲ್ಲ ಸೀರೆ ಇದು ಬಟ್ಟೆಗಳೆಲ್ಲ ಸುತ್ತಬಿಟ್ಟು ಆಮೇಲೆ ಅದಕ್ಕೆ ಬೆಂಕಿ ಹಚ್ಚೋಣ ಅಂತ ಅಂದ್ಕೊಡ್ತಾರೆ. ಆದರೆ ಹನುಮಂತನ ಬಾಲ ಅಂತ ಒಂದು ಕಥೆ ಇದೆ. ದೊಡ್ಡ ಕ್ಯೂ ಇದ್ರೆ ಹನುಮಂತನ ಬಾಲ ಅಂತಾರೆ, ಅಂದರೆ ಅಷ್ಟು ದೊಡ್ಡದಿರುತ್ತೆ. ಇವರೆಲ್ಲ ಎಷ್ಟೆಷ್ಟು ಇದನ್ನ ವಸ್ತ್ರಗಳನ್ನು ತಗೊಂಡು ಬರ್ತಾ ಇದ್ರು, ಅವಾಗೆಲ್ಲಾನು ಅವನ ಬಾಲ ಬೆಳೆಸ್ತಾನೇ ಹೋದ. ಆ ಕಡೆಗೆ ಅವ್ರಿಗೆ ಎಷ್ಟು ಇಡೀ ಲಂಕೆಯಲ್ಲಿ ಇದ್ದಿದ್ದು ಎಲ್ಲ ಬಟ್ಟೆಗಳನ್ನೆಲ್ಲ ತಗೊಂಡು ಬಂದು ಎಲ್ಲ ಬಟ್ಟೆ ಅಂಗಡಿಗಳು ವ್ಯಾಪಾರ ಎಲ್ಲ ವ್ಯಾಪಾರ ತಗೊಂಡು ಬಂದು ಸುತ್ತಿ ಮಾಡ್ತಾರೆ. ಅವ್ನ ಬಾಲ ಬೆಳೆಸ್ತಾನೆ ಇರ್ತಾನೆ. ಏನು ಮಾಡಿದ್ರು ಆ ಬಾಲ ಬೆಳೆಯೋದಿಲ್ಲ. ಆದರೆ ಅವಾಗ ರಾವಣ ಒಂದು ಮಾತು ಹೇಳ್ತಾನೆ, ಈ ಸ್ತ್ರೀಯರ ಮೇಲಿರೋ ಬಟ್ಟೆನೂ ಹೇಳ್ಕೊಂಡು ಬಂದ್ರೆ ಹೇಳ್ತಾರೆ. ಅಂದರೆ ಸೀರೆಗಳು ದೊಡ್ಡದಿರುತ್ತಲ್ವ, ನೀವೆಲ್ಲ ಎಷ್ಟೆಷ್ಟು ಗಜದ ಸೀರೆಗಳು ಕಟ್ಕೊಳ್ತೀರಾ, ಸೊ ಅಷ್ಟಷ್ಟು ದೊಡ್ಡದಿರುತ್ತೆ. ಸೊ ಹೀಗಾಗಿ ಲೇಡೀಸ್ ಮೈ ಮೇಲಿರೋ ಬಟ್ಟೆಗಳಾಗಿದ್ರೆ ಉದ್ದ ಇರುತ್ತೆ, ಅದನ್ನು ಕಿತ್ಕೊಂಡು ಬನ್ನಿ ಸುತ್ತಣ, ನಮಗೆ ಬಿಡೋದು ಬೇಡ ಅಂತ. ಅವಾಗ ಹನುಮಂತ ದೇವರು ತಮ್ಮ ಬಾಲ ಬೆಳೆಸೋದನ್ನು ನಿಲ್ಲಿಸ್ಬಿಡ್ತಾರೆ ತಕ್ಷಣ. ಅದು ಹನುಮಂತ ದೇವರ ದೊಡ್ಡ ಗುಣ. ಯಾಕೆಂದರೆ ಅವರು ರಾಕ್ಷಸ ಸ್ತ್ರೀಯರಾಗಿರ್ಬೋದು, ಆದರೆ ಕೂಡ ಅವರ ಮರ್ಯಾದೆ ತೆಗಿಬಾರ್ದು, ಅವ್ರ ವಸ್ತ್ರ ಅಪಹರಣ ಆಗಬಾರ್ದು ಅನ್ನೋ ಕಾರಣಕ್ಕೆ ಹನುಮಂತ ದೇವರು ತಾವು ಬಾಲ ಬೆಳೆಸೋದನ್ನು ನಿಲ್ಲಿಸ್ಬಿಡ್ತಾರೆ. ಆಗ ಅವ್ರಿಗೆ ಬಾಲ ಬೆಳೆಸಿ ಚೆನ್ನಾಗಿ ಸುತ್ತಿ ನಂತರ ಅದಕ್ಕೆ ಬೆಂಕಿ ಹಚ್ತಾರೆ. ಆ ಅಸುರರ ಗಡ್ಡಕ್ಕೆಲ್ಲ ಹಿಡಿದು ಇಡೀ ಲಂಕವನ್ನೆಲ್ಲ ಅರ್ಧ ನಾಶ ಮಾಡ್ತಾರೆ. ಆದರೆ ಅವ್ರು ಹನುಮಂತ ದೇವರು ಅವಾಗ ಒಂದು ಮಾತು ಹೇಳ್ತಾರೆ, ನಾನೇ ನಿನ್ನನ್ನು ಒಂದೇ ಏಟ್ನಲ್ಲಿ ಹೊಡೆದಾಕ್ಬಿಡ್ತಾ ಇದ್ದೆ, ಆದರೆ ನೀನು ನನ್ನ ರಾಮ ಇದ್ದಾನೆ, ನನ್ನ ಒಡೆಯನ ಅಪ್ಪಣೆ ಇಲ್ಲ ಅಂತ ಹೇಳ್ತಾರೆ. ಆ ಸುಳ್ಳಾದಿ ತುಂಬ ಚೆನ್ನಾಗಿದೆ. ಒಡೆಯನ ಅಪ್ಪಣೆ ಇಲ್ಲ, ಇಲ್ಲದ್ರೆ ನಾನೇ ನಿನ್ನನ್ನು ಒಂದು ಕೈ ನೋಡ್ಕೊತಿದ್ದೆ ಅಂತ ಹೇಳಿ ಲಂಕವನ್ನು ಅರ್ಧ ಸುಟ್ಟು ಬರ್ತಾರೆ. ಆದರೆ ಲಂಕ ಸುಟ್ಟಿದ್ರಿಂದ ಹಿಂದಿನ ಕಾಲದಲ್ಲೆಲ್ಲ ನೀವು ನೋಡಿರ್ಬೋದು, ಈ ಸುಟ್ಟ ಗಾಯಕ್ಕೆ ಜೇನುತುಪ್ಪ ಹಚ್ತಾ ಇದ್ರು. ಜೇನುತುಪ್ಪ ಹಚ್ಚಿದ್ರೆ ಬೇಗ ಗುಣವಾಗುತ್ತೆ ಅಂತ. ಸೊ ಹೀಗಾಗಿ ಹನುಮಂತ ದೇವರ ಬಾಲಕ್ಕೆ ಏನಾದರೂ ಸುಟ್ಟ ಗಾಯ ಏನಾರು ಆಗಿದೆಯೋ ಅನ್ನೋ ಒಂದು ಕಾಳಜಿಯಿಂದ ನಾವು ಇದನ್ನು ಹಚ್ತೇವೆ, ಮಧುವನ್ನು ಹಚ್ತೇವೆ. ಸೊ ಹೀಗಾಗಿ ನಮ್ಮ ಶಾಸ್ತ್ರದಲ್ಲಿ ಕೂಡ ಮಧು ಅಭಿಷೇಕ ಮಾಡೋದ್ರಿಂದ ನಮಗೆ ಅಭೀಷ್ಟ ಸಿದ್ಧಿ ಆಗುತ್ತೆ ಅಂತ ಇದೆ. ಹೀಗಾಗಿ ನಾವು ಮಧುವನ್ನು ಹನುಮಂತ ದೇವರಿಗೆ ಹಚ್ಚಿದಾಗ ಮಧು ಅಭಿಷೇಕ ಅಂದರೆ ವಿಶೇಷ. ಸೊ ಅದರ ಉದ್ದೇಶ ಇದಿರಬಹುದು. ಸೊ ಹೀಗಾಗಿ ನಾವು ಮಧು ಅಭಿಷೇಕವನ್ನು ವಿಶೇಷವಾಗಿ ಮಾಡ್ತೇವೆ. ಸೊ ಇಲ್ಲೆಲ್ಲ ಕಾರ್ಯನಿಮಿತ್ತವಾಗಿ ತಾವು ಎಲ್ಲ ರೀತಿಯಿಂದ ಈ ಒಂದು ಹನುಮಂತ ಕಾರ್ಯಕ್ಕೆ ಸೇರಿದ್ದೀರಾ. ಹನುಮಂತನನ್ನು ನೆನೆದರೆ ಎಂಥ ಕೆಲಸ ಬೇಕಾದರೆ ಆಗುತ್ತೆ. ನೋಡಿ, ಹನುಮಂತ ದೇವರು ಮತ್ತು ರಾಮದೇವರಿಗೆ ಭಕ್ತ ಮತ್ತು ದೈವದ ಒಂದು ರಿಲೇಷನ್ ಇರುತ್ತೆ. ಆದರೆ ನಿಜವಾಗ್ಲೂ ಮಿತ್ರರಾಗಿದ್ದವರು ಸುಗ್ರೀವ ಮತ್ತು ರಾಮ. ಕಿಷ್ಕಿಂಧ ಕಾಂಡದಲ್ಲಿ ರಾಮ ಮತ್ತು ಇವರೆಲ್ಲ ಧನುಷ್ ಹಿಡ್ಕೊಂಡು ಬರಬೇಕಾದ್ರೆ ಋಷಭ ಪರ್ವತದಿಂದ ಅವ್ರು ಹೇಳ್ತಾರೆ, ಯಾರೋ ಬರ್ತಿದ್ದಾರೆ ನೋಡು ಅಂತ ಹೇಳ್ತಾನೆ. ವಾಲಿಯ ಭಯದಿಂದ ಇದ್ದಂಥ ಸುಗ್ರೀವ ಸಚಿವಾಯ ನಮಃ ಅಂತ ಸುಗ್ರೀವನ ಸಚಿವ ಹನುಮಂತ ದೇವರು. ಸೊ ಹೀಗಾಗಿ ನೋಡ್ಕೊಂಡು ಬರ್ತಾರೆ. ಅವರು ಇಲ್ಲ, ಅವರು ಏನು ನಮಗೇನು ತೊಂದರೆ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಆವಾಗ ಏನು ಮಾಡ್ತಾರೆ, ಹನುಮಂತ ದೇವರು ಸುಗ್ರೀವ ಮತ್ತು ರಾಮದೇವರಿಗೆ ಇಬ್ಬರಿಗೂ ಅಗ್ನಿ ಸಾಕ್ಷಿಯಾಗಿ ಸ್ನೇಹ ಮಾಡಿಸ್ತಾರೆ. ಇವಾಗ ನಾವೆಲ್ಲ ಬರೀ ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡ್ಕೊಳ್ಳೋದಷ್ಟೇ. ಅಗ್ನಿ ಸಾಕ್ಷಿಯಾಗಿ ಅದನ್ನು ಮದುವೆ ಮಾಡ್ಕೊಳ್ಳೋದು ಕೂಡ ಹೊರಟೋಗ್ತಾ ಇದೆ. ಆದರೆ ಆ ಕಾಲದಲ್ಲಿ ಮಿತ್ರತ್ವ ಕೂಡ ಅಗ್ನಿ ಸಾಕ್ಷಿಯಾಗಿ ಮಾಡ್ಕೊಳ್ತಾರೆ. ಸೊ ಅಗ್ನಿ ಸಾಕ್ಷಿಯಾಗಿ ಮಿತ್ರ ಆಗಿದ್ದವನು ಸುಗ್ರೀವ, ಆದರೆ ಚೂಡಾಮಣಿಯನ್ನು ಕೊಟ್ಟಿದ್ದು ಹನುಮಂತನ ಕೈಲಿ. ಯಾಕೆಂದರೆ ರಾಮದೇವ್ರಿಗೆ ಗೊತ್ತಿತ್ತು ಇವನ ಕೈಲಿ ಮಾತ್ರ ಈ ಕೆಲಸ ಮಾಡೋಕ್ಕೆ ಸಾಧ್ಯ, ಇನ್ನು ಯಾರ ಕೈಲೂ ಸಾಧ್ಯ ಇಲ್ಲ ಅಂತ. ಹನುಮಂತನಿಗಿಂತ 100 ಜನ ವೀರರು ಆ ಒಂದು ಸೈನ್ಯದಲ್ಲಿ ಇದ್ದಿರ್ಬೋದು, ಆದರೆ ಹನುಮಂತನಿಗೆ ಮಾತ್ರ ಸಾಧ್ಯ. ಯಾಕೆ ಅಂದರೆ ಅವನಿಗೆ ಯುಕ್ತ ವಿವೇಚನೆ ಇತ್ತು. ಯಾವಾಗ ಯಾವ ವಿದ್ಯೆಯನ್ನು ಎಷ್ಟೆಷ್ಟು ಉಪಯೋಗಿಸ್ಬೇಕು, ಎಷ್ಟೆಷ್ಟು ಬಲ ಉಪಯೋಗಿಸ್ಬೇಕು ಅದು ಗೊತ್ತಿತ್ತು. ಆ ಕಾರಣದಿಂದ ಅವನಿಗೆ ಮಾತ್ರ ಕೊಟ್ಟ. ಸೀತಾದೇವಿ ಕೂಡ ಹನುಮಂತನನ್ನು ನಂಬಿದ ಮೇಲೆ ಏನು ಹೇಳ್ತಾಳೆ, ಏನಾದರೂ ಬೇಡ್ಕೋ, ನಾನು ಖುಷಿಯಾಗಿದ್ದೀನಿ, ನೀನು ರಾಮ ಚೂಡಾಮಣಿಯನ್ನು ಕೊಟ್ಟಿದ್ಯಾ, ಖುಷಿಯಾಗಿದ್ದೀನಿ ಅಂತ ಹೇಳ್ತಾಳೆ. ಆ ಖುಷಿಯಾಗಿದ್ದೀನಿ, ನಿಂಗೇನು ಬೇಕು ಅಂತ ಕೇಳಿ ಅಂದರೆ ನನಗೆ ಹಣ್ಣು ಕೊಡು ಅಂತ ಕೇಳ್ತಾರೆ. ಹನುಮಂತ ಕಪಿ ಅಲ್ವಾ, ಹಣ್ಣು ಕೇಳ್ತಾರೆ. ಆದರೆ ಸೀತಾದೇವಿ ಹೇಳ್ತಾರೆ, ಇಲ್ಲಿ ಎಲ್ಲಿಂದ ತರೋದು, ನಾನೇ ಇಲ್ಲಿ ಸರಿ ಸಿಕ್ಕಿದ್ದೀನಿ. ಆದರೆ ಅವ್ನು ಹೇಳ್ತಾನೆ, ಇಲ್ಲಿ ಎಷ್ಟೊಂದು ಬಿಟ್ಟಿದೆ ಹಣ್ಣುಗಳು, ಇದನ್ನೆಲ್ಲ ಕಿತ್ಕೊಂಡು ತಿಂತೀನಿ ಅಂತ. ಹುಷಾರು, ರಾಕ್ಷಸರು ಬಂದ್ಬಿಡ್ತಾರೆ, ಇನ್ನು ಹೊಡೆದಾಕ್ಬಿಡ್ತಾರೆ, ನಾವು ಹುಷಾರು ಹೋಗು ಅಂತ ಹೇಳಿ ಸೀತಮ್ಮ ಅವಳಿಗೆ ಹೇಳಿದ್ರೆ ಇವನೇನು ಮಾಡ್ತಾನೆ,
ಹಣ್ಣಿನ ನೆಪದಲ್ಲಿ ರಾಕ್ಷಸರನ್ನು ಕರೀತಾರೆ. ಹಣ್ಣನ್ನು ಕಿತ್ತೋದಷ್ಟೇ ಅಲ್ಲ, ಮರಗಳನ್ನೆಲ್ಲ ಕಿತ್ತಾಕ್ತಾರೆ. ತಿರ್ಗಾ ರಾವಣ ತನಕ ಹೋಗುತ್ತೆ, ನೋಡು ಯಾಕೋ ಬಂದೇನೋ ಮಾಡ್ತಾ ಇದೆ ಮಹಾನ್ ಕಪಿ, ಅದು ಪುನರಾಯನ್ ಮಹಾಕಪಿ ಅಂತ. ಅವಾಗ ಅವರು ಆ ಹಣ್ಣಿನ ನೆಪದಲ್ಲಿ ರಾಕ್ಷಸರನ್ನ ಮತ್ತೆ ಕರೆದು ಎಷ್ಟು ಜನನಾಗುತ್ತೋ ಅಷ್ಟು ಜನನೆಲ್ಲ ಒರೆಸಿ ನಂತರ ಮತ್ತೆ ಹಾರಿ ಬರ್ತಾರೆ. ಹಾಗೆ ಹನುಮಂತ ದೇವರ ಕೆಲಸ ವಿಪರೀತವಾದದ್ದು. ಈ ಹನುಮಂತ ದೇವರ ಇನ್ನೊಂದು ಇದನ್ನು ಹೇಳ್ತೇನೆ, ಸೂರ್ಯ ದೇವರಲ್ಲಿ ವಿದ್ಯೆ ಕಲಿಬೇಕು ಅಂತ ಹೋದಾಗ ಹೇಳ್ತಾರೆ, ನೀ ಗುರು ಮುಖೇನ ಕಲಿಬೇಕು ಅಂತ. ಅಂದರೆ ಗುರುವಿಗೆ ಮುಖ ಮಾಡಿ ನಾವು ನೋಡಬೇಕು. ಕ್ಲಾಸಲ್ಲಿ ಮೇಸ್ಟ್ರು ಪಾಠ ಮಾಡ್ತಾ ಇದ್ರೆ ನಾವು ಅವ್ರಿಗೆ ಮುಖ ತಿರುಗಿಸಿ ಅಲ್ಲ, ಅವ್ರ ಮುಖದಿಂದ ನಾವು ಕಲಿಬೇಕು. ಸೂರ್ಯ ಹೇಳ್ತಾನೆ, ನೀನು ನನ್ನ ಮುಖದಿಂದ ನೀನು ಪಾಠ ಕಲಿಬೇಕಂತ ಹೇಳಿದ್ರೆ ನಾನು ಯಾವಾಗಲೂ ಓಡಾಡ್ತಾ ಇರ್ತೇನೆ. ನಾನು ಸ್ಟಾಪ್ ಆದರೆ ಇಡೀ ಜಗತ್ತೇ ಸ್ಟಾಪ್ ಆಗ್ಬೋದು. ಏನು ಮಾಡೋದು? ಅವಾಗ ಏನು ಮಾಡ್ತಾನೆ ಹನುಮಂತ ದೇವರು, ಉರವಣಿಸಿ ಹಿಂದು ಮುಂದಾಗಿದ್ದಾರೆ ಅಂತ ಶ್ರೀಪಾದರಾಯರು ಹೇಳಿದ್ದಾರೆ. ಅದು ಇಡೀ ಉದಯಾಸ್ತ ಶೈಲಗಳು, ಅಂದರೆ ಬೆಳಗಿನಿಂದ ಸಂಜೆ ತನಕ, ತಿರ್ಗಾ ಮತ್ತೆ ಬೆಳಗಿನಿಂದ ಸಂಜೆ ತನಕ ಸ್ವಾಮಿ ಸೂರ್ಯನನ್ನೇ ನೋಡ್ಕೊಂಡು ಹೀಗೆ ಹಿಂದಿಂದಿಕ್ಕೆ ನಡೀತಾ ನಾವೆಲ್ಲ ಶೃಂಗೇರಿಯಲ್ಲಿ ನೋಡಿದ್ದೀವಿ ಸ್ವಾಮಿಗಳು ಹಿಂದಕ್ಕೆ ಶಾರದಾಂಬೆ ದೇವಸ್ಥಾನದಲ್ಲಿ ಶಾರದೆಯನ್ನೇ ನೋಡ್ಕೊಂಡು ಹಿಂದಿಂದಿಕ್ಕೆ ನಡೀತಾರೆ. ಹಾಗೆ ಉದಯಾಸ್ತ ಶೈಲಗಳ ಹಿಂದಿಂದಿಕ್ಕೆ ನಡೆದು ಆ ಸೂರ್ಯನಲ್ಲಿರುವಂಥ ಎಲ್ಲ ಸಕಲ ವಿದ್ಯೆಗಳನ್ನು ಅವರು ಪಾನ ಮಾಡ್ತಾರೆ. ಅದು ಮಿಕ್ಕಿದ ವಿಷಯಗಳು ತುಂಬ ವಿಸ್ತೃತವಾಗುತ್ತೆ. ಸೊ ಹೀಗಾಗಿ ಅದು ಕೂಡ ಹನುಮಂತ ದೇವರ ಒಂದು ಸಾಧನೆ ಇದೆ. ಯಾಕೆಂದರೆ ಹಿಂದೆ ಮುಂದಾಗಿ ನಡೆಯೋದು ಅಷ್ಟು ಸುಲಭ ಅಲ್ಲ. ಸೊ ಹಿಂದೆ ಮುಂದಾಗಿ ನಡಿಬೇಕಾದ್ರೆ ಬಹಳಷ್ಟು ಮನಸ್ಸಿನ ಏಕಾಗ್ರತೆ ಬೇಕಾಗುತ್ತೆ. ಅಂಥ ಏಕಾಗ್ರತೆ ಹನುಮಂತನಲ್ಲಿತ್ತು. ಸೊ ಹೀಗಾಗಿ ಹನುಮಂತನನ್ನು ನೆನೆದರೆ ಬುದ್ಧಿ, ಬಲ, ಯಶ, ಧೈರ್ಯ, ನಿರ್ಭಯತ್ವ, ಆರೋಗ್ಯ, ಅಜಾಡ್ಯ, ವಾಕ್ಪಟುತ್ವ ಇವಿಷ್ಟು ಸಿಗುತ್ತೆ. ಶ್ರೀಪಾದರಾಯರು ಹೇಳಿದ್ದಾರೆ, ಬುದ್ಧಿಯು, ಬಲವು, ಯಶವು, ಧೈರ್ಯವು, ನಿರ್ಭಯತ್ವವು, ಆರೋಗ್ಯವು ಹರೇ ರಂಗ ಬಿಟ್ಟಲ ಹನುಮ ಎಂದು. ಆದರೆ ಇವಿಷ್ಟು ಹೇಳಿದ ಮೇಲೆ ನಾವೆಲ್ಲ ಪೂಜೆ ಮಾಡೋದು ಬರೀ ದುಡ್ಡುಗೋಸ್ಕರ ಅಷ್ಟೇ ಅಲ್ವಾ? ಲಕ್ಷ್ಮೀ ಕಟಾಕ್ಷಕ್ಕೋಸ್ಕರ ನಾವು ಇಷ್ಟೆಲ್ಲ ಒದ್ದಾಡ್ತೇವೆ. ಬೆಳಗ್ಗೆ ಎದ್ದು ರಾತ್ರಿ ತನಕ ಕೆಲಸಕ್ಕೆ ಹೋಗೋದಿರ್ಬೋದು, ಬಿಸ್ನೆಸ್ ಮಾಡೋದಿರ್ಬೋದು, ಎಲ್ಲ ದುಡ್ಡಿಗೋಸ್ಕರ. ಆದರೆ ಹನುಮಂತನಲ್ಲಿ ಸ್ತೋತ್ರದಲ್ಲಿ ಏನು ಹೇಳಿದ್ದಾರೆ? ಬುದ್ಧಿ, ಬಲ, ಯಶ, ಧೈರ್ಯ, ನಿರ್ಭಯತ್ವ, ಆರೋಗ್ಯ, ಅಜಾಡ್ಯ, ವಾಕ್ಪಟುತ್ವ ಅಷ್ಟೇ. ದುಡ್ಡನ್ನು ಹೇಳಲೇ ಇರ್ಬೋದು. ಆದರೆ ಇವಿಷ್ಟು ಇದ್ದರೆ ದುಡ್ಡು ತಾನಾಗೆ ಬರುತ್ತೆ ಅಂತ. ಸೊ ಅಷ್ಟು ಹನುಮಂತನ ಒಂದು ಈ ಶಕ್ತಿಯಲ್ಲಿ ನಾವು ಎಲ್ಲರೂ ಮುಳುಗಿ ಎದ್ದಿದ್ದೇವೆ. ಸೊ ಹನುಮಂತನ ಒಂದು ಚಾರಿತ್ರ್ಯ, ಮುಂದೆ ಬ್ರಹ್ಮ ಪದವಿಗೆ ಹೋಗಬೇಕಾದ್ರೆ ತುಂಬ ಕಾನ್ಸಂಟ್ರೇಷನ್ ಬೇಕು. ನಾವು ಯಾರಾದರೂ ಒಂದು ಸ್ವಲ್ಪ ಬೈದರೆ ನಾವು ತಕ್ಷಣ ರಿಯಾಕ್ಟ್ ಮಾಡಿ ಬೈದ್ಬಿಡ್ತೀವಿ. ಆದರೆ ಬ್ರಹ್ಮ ಆದವನು ಹಾಗೆಲ್ಲ ಬೈಯೋಕ್ಕಾಗಲ್ಲ. ತಕ್ಷಣ ಬೈದ್ಬಿಟ್ರೆ ಏನೇನೋ ಆಗ್ಬಿಡುತ್ತೆ. ಸೊ ಹೀಗಾಗಿ ತುಂಬ ಕಾನ್ಸಂಟ್ರೇಷನ್ ಬೇಕು, ತುಂಬ ತಾಳ್ಮೆ ಬೇಕು. ಅಷ್ಟೆಲ್ಲ ತಗೊಳ್ಳೋಕ್ಕೋಸ್ಕರ ಹನುಮಂತ ದೇವರು ಇವತ್ತಿಗೂ ಕೂಡ ಹಿಮಾಲಯದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ಅವರು ಮುಂದಿನ ಬ್ರಹ್ಮಪದಿಗೆ ಬರೋದಕ್ಕೆ ಮುಂಚೆ ಅವರು ವಿಪರೀತವಾಗಿ ತಪಸ್ಸು ಮಾಡಿ, ಬರೀ ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಉಸಿರಾಗಿ ಹಂಸಃ ಸೋಹಂ ಹಂಸಃ ಅಂತ ಆ ಮಂತ್ರವನ್ನು ಜಪ ಮಾಡಿ ಶ್ರೀಹರಿಗೆ ಅರ್ಪಣೆ ಮಾಡ್ತಾರೆ. ನಾವುಗಳು ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ ಅಂತ. ನಾವು ದೇಹವನ್ನು ನಾವು ಕೆಟ್ಟಾಗಿ ಇಟ್ಕೋಬಾರ್ದು, ಶುದ್ಧವಾಗಿ ಇಟ್ಕೋಬೇಕು. ಯಾಕೆ ಅಂದರೆ ಇದು ಹನುಮಂತ ದೇವರ ರಥ. ಯಾಕೆಂದರೆ ಹನುಮಂತ ದೇವರು ನಮ್ಮೊಳಗಡೆ ಕೂತ್ಕೊಂಡು ರಾಮದೇವರ ಹಂಸ ಮಂತ್ರವನ್ನು ಜಪ ಮಾಡ್ತಾ ಇರ್ತಾರೆ. ಅವ್ರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು, ನಮ್ಮ ಬಾಸ್ಗೆ ನಾವು ಅನುಕೂಲ ಮಾಡಿಕೊಡ್ಬೇಕು. ಆ ಕಾರಣದಿಂದ ನಾವು ದೇಹವನ್ನು ಮನಸ್ಸನ್ನು ಶುದ್ಧಿಯಾಗಿ ಇಟ್ಕೊಳ್ಬೇಕು. ಸೊ ಹೀಗಾಗಿ ಈಗ ನೈವೇದ್ಯ ಬರುತ್ತೆ ಅಂತ ಆದರೆ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ರೆಡಿ ಇದೆಯಾ? ಹಾಂ, ತರಿಸಿ. ಹಾಂ, ಏನು ಮಾಡಬೇಕು? ಹಾಂ, ತಗೊಳ್ತೀನಿ. ಆಗಿದೆ, ಇಷ್ಟೆಲ್ಲ ಆಗಿದೆ. ಈ ನಂತರ ಕಾರ್ಯಕ್ರಮಗಳು ನಮ್ಮದು ಮುಂದೆ. ಈಗ ನಾವು ಗೋವಿಗೆ ಪೂಜೆ ಮಾಡ್ತೀವಿ. ಗಾವೋ ವಿಶ್ವಸ್ಸ ಮಾತರಹ ಅಂತ, ವಿಶ್ವಕ್ಕೆ ತಾಯಿ. ಎಷ್ಟೊಂದು ಜನ ಮಕ್ಕಳುಗಳು ತಾಯಿಯ ಹಾಲನ್ನು ಕುಡಿದೇ ಇರ್ಬೋದು, ತಾಯಿಯ ಹಾಲು ಸಾಕಾಗಲ್ಲ ಅಂತ. ಆದರೆ ಹಸುವಿನ ಹಾಲು ಕುಡಿದೇ ಇರೋರು ಯಾರೂ ಇಲ್ಲ. ಸೊ ಹೀಗಾಗಿ ಹಸು ವಿಶ್ವಕ್ಕೆ ತಾಯಿ ಇದ್ದಂತೆ. ಅಂಥ ಒಂದು ಹಸುವಿಗೆ ಊಟ ಕೊಟ್ಟರೆ ನಾವು ಸಮಯ ವಿಷ್ಣು ಪ್ರಸಿದ್ಧತೆ ಅಂತ, ವಿಷ್ಣುಗೆ ಪ್ರೀತಿ ಆಗುತ್ತೆ, ಹಸುವಿಗೆ ತೃಪ್ತಿ ಆಗುತ್ತೆ. ಒಂದು ಹಸುವಿಗೆ ಊಟ ಕೊಟ್ಟರೆ 100 ಜನಕ್ಕೆ ಊಟ ಹಾಕಿದ ಪುಣ್ಯ ಬರುತ್ತೆ. ಹೀಗಾಗಿ ಆ ಪುಣ್ಯ ಸಂಪಾದನೆ ಮಾಡೋಕ್ಕೆ ಅಂತಲ್ಲ, ಅವನ ಹಸುವಿಗೆ ನಮ್ಮೆಲ್ಲರ ಸಮ್ಮತದಲ್ಲಿ ನಾವು ಊಟ ಮಾಡೋಕ್ಕೆ ಮುಂಚೆ ಹಸುವಿನ ಊಟ ಕೊಡೋಣ ಅಂತ ಒಂದಿದು. ಹೀಗಾಗಿ ಒಂದು ಹಸುವಿನ ಮತ್ತು ಕರುವಿನ ಪೂಜೆ ಮಾಡೋಣ. ಈ ಮಂಗಳಾರತಿ ಮಾಡಿದ ನಂತರ ಹಸುವಿನ ಪೂಜೆ ಮಾಡಿ ಅದಕ್ಕೆ ಗೋಗ್ರಾಸ ಕೊಟ್ಟು ನಂತರ ನಾವು ಹನುಮಂತನ ಪ್ರಸಾದವನ್ನು ಸ್ವೀಕಾರ ಮಾಡೋಣ. ತಾವು ತಮ್ಮ ಏನು ಭಜನೆ ಇದೆ ಹನುಮಂತನ ಒಂದು ಇದನ್ನು ತಾವು
ಬರೀ ಹನುಮಂತ. ಇವ್ರಿಗೊಂದು ಸ್ವಲ್ಪ ಜಾಗ ಇದು ಸ್ವಲ್ಪ ಜಾಗ ಬಿಡಿಸ್ಬೇಕು. ಈಗ ಏನು ಇದೆ ಮಂಗಳಾರತಿ ಎಲ್ಲ ತಗೊಳ್ತೀರಾ, ಇದಾದ್ಮೇಲೆ ತಾವು ಸಾವಧಾನದಿಂದ ಇಲ್ಲಿ ಒಂದು ಗೋಪೂಜೆ ನಡೆಯುತ್ತೆ, ತಾವು ಗೋಪೂಜೆಗೆ ದಯಮಾಡಿಸಬೇಕು. ಅದಾದ್ಮೇಲೆ ತೀರ್ಥಪ್ರಸಾದ ವಿನಿಯೋಗ ಇದೆ. ಅದಾದ್ಮೇಲೆ ಸಂಜೆ 6 ಗಂಟೆಗೆ ನಾವು ಎಲ್ಲೇ ಹೇಳಿದಂಥ ಒಂದು ಇದು ಹನುಮಂತ ವ್ರತದ ಕಥೆಯನ್ನು ಇನ್ನೊಮ್ಮೆ ನಾವು ಶ್ರವಣ ಮಾಡೋದಿದ್ರೆ ಮಾಡ್ಬೋದು. ಅದಾದ ನಂತರ ನಾವು ದಿಗ್ದೃಷ್ಟಿ ಅಂತ ಹೇಳಿ ಎಲ್ಲ ದಿಕ್ಕಿನಿಂದ ನಮಗೆ ಆಗುವಂಥ ಎಲ್ಲ ದೃಷ್ಟಿಗಳು ಪರಿಹಾರವಾಗಲಿ ಅಂತ ಹೇಳಿ ಹನುಮಂತ ದೇವರಿಗೆ ಅವರ ಲಂಕಾ ದಹನವನ್ನು ಇನ್ನೊಂದ್ಸಲಿ ಜ್ಞಾಪಿಸ್ಕೊಳ್ಳೋ ರೀತಿಯಲ್ಲಿ ಇಲ್ಲಿ ಒಂದು ಜ್ವಾಲೆ ಮಾಡಿ ಆ ಒಂದು ಎಲ್ಲ ದೃಷ್ಟಿಗಳು ನಮಗಿರುವಂಥ ಕಳ್ಳತನವೆಲ್ಲ ಹೊರದೋಗ್ಲಿ ಅಂತ ಹೇಳಿ ಒಂದು ಜ್ವಾಲೆ ಮಾಡಿ ಹನುಮಂತ ದೇವರಿಗೆ ದಿಗ್ದೃಷ್ಟಿ ಅಂತ, ಹನುಮಂತ ದೇವರಿಗೆ ದೃಷ್ಟಿ ಹೋಗ್ಬೇಕು ಅಂತ ಅದಕ್ಕಿಂತ ಹೆಚ್ಚಾಗಿ ನಮಗಿರುವಂಥ ಎಲ್ಲ ದೃಷ್ಟಿಗಳು ತೊಲಗಲಿ ಅಂತ ಹೇಳಿ ಅದನ್ನು ಆಚರಣೆ ಮಾಡ್ತೀವಿ. 7 ಗಂಟೆಗೆ ಮಹಾಮಂಗಳಾರತಿ ಇದೆ. ಸಂಜೆ ಎಲ್ಲ ಕಾರ್ಯಕ್ರಮಕ್ಕೆ ಬರಬೇಕು. ಮತ್ತು ಈಗ ನಾವು ಇದನ್ನು ತಾವು ಸಮಾಧಾನದಿಂದ ತಗೊಂಡ ಮೇಲೆ ಇಲ್ಲಿ ಗೋಪೂಜೆ ಮಾಡ್ತೇವೆ. ತಾವು ಗೋವಿಗೆ ನಾವು ತಿನ್ನುವಂಥ ಊಟ ಕೊಡಬಾರ್ದು. ಆ ಗೋವಿಗೆ ಗೋವಿನ ಪೂಜೆನೇ ಅದೇ ಕೊಡಬೇಕು, ಅವ್ರು ಹುಲ್ಲೆ ಕೊಡಬೇಕು. ನಾವು ಹುಲ್ಲೆ ತರಿಸಿದ್ದೀವಿ, ನೀವು ಕುಡಿ ಬೇಡ ಅನ್ನಲ್ಲ. ನಾವು ಅಕ್ಕಿ ಬೆಲ್ಲ ಏನಿದೆ ಅದೇನಿದ್ರು ಸ್ವಲ್ಪ ಮಾತ್ರದಲ್ಲಿ ಅಷ್ಟೇ. ಸೊ ಹೀಗಾಗಿ ನಾವು ಗೋವನ್ನು ಮುಟ್ಟಿ ನಮಸ್ಕಾರ ಮಾಡ್ಬೋದು, ಆದರೆ ಅದಕ್ಕೆ ತೊಂದರೆ ಆಗದಂತೆ ನೀವು ಪರಿಕ್ರಮಣ ಮಾಡಿದರೆ ಸಾಕು ಅನ್ಸುತ್ತೆ ನನಗೆ. ಗೋವಿನ ನಾವು ಯಾವಾಗ ಪ್ರದಕ್ಷಿಣೆ ಮಾಡ್ತೇವೆ ಅದು 3 ಕೋಟಿ ದೇವತೆಗಳಿಗೆ ಪ್ರಿಯರಾಗ್ತಾರೆ, ಮತ್ತೆ ಅವರಿಗೆ ನಮಸ್ಕಾರ ಮಾಡಿದಷ್ಟು ಪುಣ್ಯ ಬರುತ್ತೆ. ನಾವು ಗೋವನ್ನು ಮುಟ್ಟಿ ನಮಸ್ಕಾರ ಮಾಡೋದಕ್ಕಿಂತ ಎಲ್ಲ ಬಾಲ ಮುಟ್ತಾರೆ. ಬಾಲದಲ್ಲಿ ಲಕ್ಷ್ಮಿ ಇರ್ತಾಳೆ, ಎಲ್ಲರಿಗೂ ಬೇಕಾಗಿರೋದೇ ಲಕ್ಷ್ಮಿ ಹಣ. ಆದರೆ ನಮಗದು ಪರವಾಗಿಲ್ಲ. ಶ್ರೀಹರಿಯ ಒಂದು ಅನುಗ್ರಹ ಇದ್ರೆ ಖಂಡಿತವಾಗ್ಲೂ ಎಲ್ಲರೂ ಈಗಾಗಲೇ ಹೇಳ್ದಂಗೆ ಬುದ್ಧಿ ಬಲ ಎಲ್ಲ ಸಿಗ್ತದೆ. ನಾವು ಹಸುವನ್ನ ಮುಟ್ಟದೆ ಅದಕ್ಕೆ ಪರಿಕ್ರಮಣ ಮಾಡಿ ನಮ್ಮ ಭಕ್ತಿಯನ್ನ ಹಸುವಿನ ಒಳಗಡೆ ಇರುವಂತ ಗೋಪಾಲಕೃಷ್ಣನಿಗೆ ಸಮರ್ಪಣೆ ಮಾಡಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಎಲ್ಲರೂ. ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿ ಚ
ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಅಂತ ನಾವು ಯಾವಾಗ ಪ್ರದಕ್ಷಿಣೆಯನ್ನು ಮಾಡ್ತೇವೆ ಆಗ ನಾವು ಮಾಡಿರೋ ಪಾಪಗಳೆಲ್ಲ ಅನ್ವೈಂಡ್ ಆಗ್ತಾ ಹೋಗುತ್ತೆ. ಸೊ ಪಾಪಗಳು ಹೀಗೆ ನಮ್ಮನ್ನು ಸುತ್ತಕೊಂಡಿರುತ್ತೆ. ನಾವು ಪ್ರದಕ್ಷಿಣೆ ಮಾಡಿದಾಗ ಅದೆಲ್ಲ ಅನ್ವೈಂಡ್ ಆಗ್ತಾ ಹೋಗುತ್ತೆ. ಹೀಗಾಗಿ ನಾವು ಪದೇ ಪದೇ ದೇವರನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ನಮ್ಮ ಕರ್ಮಗಳು ಕಳೆಯುತ್ತೆ, ಮತ್ತೆ ನಮಗೆ ಒಳ್ಳೆಯತನಕ್ಕೆ ಒಂದು ದಾರಿ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಇಷ್ಟು ಹೇಳಿ ನಾನು ಈ ಹನುಮಂತ ದೇವರ ಬೆಳಗಿನ ಪೂಜೆಯನ್ನು ನಾವು ಹನುಮಂತ ದೇವರ ಅಂತರ್ಗತನಾದ ರಾಮದೇವರಿಗೆ ನಾನು ಸಮರ್ಪಣೆ ಮಾಡ್ತೀನಿ. ವಾಸುದೇವ ಹರಿ, ವಾಸುದೇವ ವಾಸುದೇವ, ಹರಿ ಸರ್ವೋತ್ತಮ, ಹರಿ ಸರ್ವೋತ್ತಮ, ಹರಿ ಸರ್ವೋತ್ತಮ, ಹನುಮಾನ್ ಕಿ, ಹನುಮಾನ್ ಕಿ, ಬೋಲೋ ಹನುಮಾನ್ ಕಿ. ಎಲ್ಲರಿಗೂ ಸಮಸ್ತರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತಾರ ಸುಖಿನೋ ಭವಂತು. ಕೆಟ್ಟವ್ರಿಗೆ ಕೂಡ ದೇವರು ಒಳ್ಳೆ ಬುದ್ಧಿಯನ್ನು ಕರುಣಿಸಲಿ ಅಂತ ಹೇಳಿ ಪ್ರಪಂಚದಾದ್ಯಂತ ನಡೀತಿರುವಂತಹ ಎಲ್ಲ ಯುದ್ಧ ಇರ್ಬೋದು ಎಲ್ಲ ನಿಲ್ಬೇಕು, ಎಲ್ಲರ ಮನಸ್ಸು ಕೂಡ ಶಾಂತವಾಗಬೇಕು. ಅದನ್ನ ಹಾರೈಸ್ತೀನಿ. ನೀವು ಕೂಡ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಅದನ್ನೇ ಹಾರೈಸ್ಲಿ. ಏನಮ್ಮ ನಂದ ಗೋಕುಲವಾಯಿತು, ಆನಂದ ಗೋಕುಲವಾಯಿತು, ನಂದ ಗೋಕುಲವಾಯಿತು, ಆನಂದ ಗೋಕುಲವಾಯಿತು. ಉಡುಪಿಯಿತು ಶ್ರೀಹರಿಯ ಮನೆಯೇ ಆಯಿತು, ಕನ್ನಡದ ನೆಲವೆಲ್ಲ ಧನ್ಯವಾಯಿತು. ನಂದ ಗೋ
दशरथात्मजमप्रमेयं सीतापतिं रघुकुलान्वय रत्नदीपम् आजानुबाहुम् अरविन्ददलायताक्षं रामं निशाचरविनाशकरं नमामि। ब्रह्म परात्पर राम कालात्मक परमेश्वर राम शुद्ध ब्रह्म परात्पर राम कालात्मक परमेश्वर राम शेषतल्प सुख निद्रित राम ब्रह्माद्यमर प्रातित राम शेषतल्प सुख निद्रित राम ब्रह्माद्यमर प्रातित राम राम जय राजा राम 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 जय सीताराम राम राम जय राजा राम 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 जय सीताराम चण्ड किरण कुल मंडन राम श्रीमद्दशरथ नंदन राम कौसल्या सुखवर्धन राम विश्वामित्र प्रियकन राम घोरताटकाघातक राम मारीचादिनिपातक राम कौशिकमख संरक्षक राम श्रीमदहल्योद्धारक राम 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 जय राजा राम 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 जय सीताराम राम राम जय राजा राम 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 जय सीताराम गौतम मुनि संपूजित राम सुरमुनिवर गण संस्तुत राम नाविक धावित मृदुपद राम मिथिलापुर जन मोहक राम 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 जय राजा राम 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 जय सीताराम राम राम जय राजा राम 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 जय सीताराम विदेह मानस रंजक राम त्र्यंबक कार्मुक भंजक राम सीतार्पित वर बालिक राम कृतवैवाहिक कौतुक राम भार्गवधर्प विनाशक राम श्रीमदयोध्या पालक राम 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 जय राजा राम 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 जय सीताराम राम राम जय राजा राम 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 जय सीताराम अगणित गुणगण पूषित राम अवनीतनया कामित राम राका चंद्र समानन राम पितृवाक्याश्रित कानन राम 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 जय राजा राम 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 जय सीताराम राम राम जय राजा राम 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 जय सीताराम प्रिय गुह विनिवेदित पद राम प्रक्षालित निज मृदु पद राम भरद्वाज मुखानंदक राम
चित्रकूटादिनिकेतन राम दशरथ संतत चिन्तित राम कैकेयीतनयार्चित राम विरचित निज पितृकर्म कराम भरतार्पित निज पादुक राम 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 जय राजा राम 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 जय सीता राम 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 जय राजा राम 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 जय सीता राम दण्डकवन जन पावन राम दुष्ट विराघ विनाशन राम शरभंग सुतीक्ष्णार्चित राम अगस्त्यानुग्रह वर्धित राम 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 जय राजा राम 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 जय सीता राम 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 जय राजा राम 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 जय सीता राम रुद्राधिप संसेवित राम पंचवटीतट सुस्थित राम शूर्पणखार्ति विधायक राम हरदूषण मुखमर्दन राम 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 जय राजा राम 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 जय सीता राम 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 जय राजा राम 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 जय सीता राम सीत प्रिय हरिणानुगराम मारीचार्ति कुदासुगराम विनष्ट सीतान्वेषक राम रुद्रादिपगतिदायक राम शबरी दत्तपलाशन राम प्रबन्ध बाहुच्छेदन राम 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 जय राजा राम 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 जय सीता राम 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 जय राजा राम 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 जय सीता राम हनुमत सेवित निज पद राम नत सुग्रीवाभीष्टद राम गर्वित वाली संहारक राम वानर दूत प्रेषक राम हितकर लक्ष्मण संयुत राम हितकर लक्ष्मण संयुत राम 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 जय राजा राम 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 जय सीता राम 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 जय राजा राम 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 जय सीता राम कपिवर संतत संस्मृत राम तद्गति विघ्न ध्वंसक राम सीता प्राणधारक राम दुष्ट दशानन दूषित राम शिष्ट हनुमत पूजित राम सीतोदित कावन राम कृतचूडामणि दर्शन राम कपिवर वचनाश्वासित राम 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 जय राजा राम 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 जय सीता राम 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 जय राजा राम 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 जय सीता राम रावण निधन प्रस्थित राम वानर सैन्य समावृत राम शोषित सरधीशार्दित राम विभीषण भयदायक राम 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 जय राजा राम 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 जय सीता राम 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 जय राजा राम 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 जय सीता राम पर्वत सेतु निबंधक राम कुंभकर्ण शिरछेदक राम
राक्षससङ्घविमर्दक राम अहिमहि रावण मारण राम 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 जय राजा राम 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 जय सीताराम राम राम जय राजा राम 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 जय सीताराम संहृत दशमुख रावण राम विधिभवमुख सुर संस्तुत राम स्थित दशरथ वीक्षित राम सीता दर्शन मोदित राम 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 जय राजा राम 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 जय सीताराम राम राम जय राजा राम 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 जय सीताराम अभिषेक विभीषण गत राम पुष्पकयानारोहण राम भरद्वाजाभिनिषेवण राम साकेतपुरीभूषण राम 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 जय राजा राम 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 जय सीताराम राम राम जय राजा राम 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 जय सीताराम भरत प्राण प्रियकर राम विभीषणार्चित रंगकर राम कीशकुलानुग्रहकर राम सकल स्वीय समानत राम 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 जय राजा राम 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 जय सीताराम राम राम जय राजा राम 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 जय सीताराम रत्नलसत्पीठास्थित